ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಇವತ್ತು ನಾನು ಆಂಧ್ರ ಪ್ರದೇಶಲ್ಲೇ ಇದ್ದೀನಿ. ಆ ವಿಡಿಯೋ ಇದು ಕಡಪ ಸಿರೀಸಲ್ಲೇ ಇದೊಂದು ವಿಡಿಯೋ. ಊರ ಹೆಸರು ಗಂಡಿ ಅಂತ. ಅಲ್ಲಿ ಹೋಗ್ತಿದ್ದೀವಿ. ಇದು ಕಡಪದಿಂದ ಸುಮಾರು 35 ಕಿಲೋಮೀಟರ್ ಇರುತ್ತೆ. ಈ ವೇಂಪಲ್ಲಿ ಅನ್ನೋ ಒಂದು ಟೌನ್ ಬರುತ್ತೆ. ಆ ಟೌನ್ ಸರ್ಕಲ್ ಇದು. ಇಲ್ಲಿ ರಾಜಶೇಖರ ರೆಡ್ಡಿ ಸ್ಟ್ಯಾಚ್ಯೂನು ಕಾಣಿಸ್ತಿರೋದು. ಹೊಸದಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಶಿವಕುಮಾರ್. ಇದು ಕನ್ನಡ ಚಾನೆಲ್ ಬ್ರೋ. ಈ ಗಂಡಿಯಲ್ಲಿ ಏನಿದೆ ಅಂದ್ರೆ ಹನುಮಾನ್ ಟೆಂಪಲ್ ಇದೆ. ತುಂಬಾ ಫೇಮಸ್ ಆದ ಟೆಂಪಲ್ ಇದು. ಈ ಟೆಂಪಲ್ಗೆ ಎಂಟ್ರೆನ್ಸ್ ಇದೆ. ಇದು ಒಂದು ಬೆಟ್ಟದ ಪಕ್ಕದಲ್ಲಿ ಇರುತ್ತೆ. ಒಂದು ನದಿ ಪಕ್ಕದಲ್ಲೂ ಇದೆ. ಆದ್ರೆ ನದಿಯಲ್ಲಿ ನೀರಿರ್ಲಿಲ್ಲ. ಬಟ್ ನೋಡ್ಲಿಕ್ಕೆ ವೆರಿ ವೆರಿ ಬ್ಯೂಟಿಫುಲ್ ಪ್ಲೇಸ್ ಇದು. ಸಖತ್ತಾಗಿ ವ್ಯೂಸ್ ಇದೆ. ತುಂಬಾ ಬಿಸಿಲುನು ಇರುತ್ತೆ. ಬಟ್ ನಾನು ಹೋಗಿರೋ ಲಕ್ಗೆ ನನಗೆ ಬಿಸಿಲು ಸಿಕ್ಕಿಲ್ಲ, ಕಮ್ಮಿನೇ ಇತ್ತು. ಆದ್ರೆ ಸೆಕೆ ಇದೆ. ಬಟ್ ಇದು ಆಂಧ್ರದಲ್ಲಿ ಈ ಆಂಜನೇಯ ಸ್ವಾಮಿಗೆ ತುಂಬಾ ಹೆಸರುವಾಸಿ ಇದೆ. ತುಂಬಾ ಜನರ ಭಕ್ತರು ಈ ಆಲಯಕ್ಕೆ ಭೇಟಿ ಮಾಡ್ತಿರ್ತಾರೆ. ಶನಿವಾರ ಟೈಮಲ್ಲಂತೂ ಸಿಕ್ಕಾಪಟ್ಟ ರಶ್ ಇರುತ್ತೆ ಈ ದೇವಸ್ಥಾನದಲ್ಲಿ. ನೋಡಿ, ಈ ಸ್ಟ್ಯಾಚ್ಯೂ ಸಿಕ್ಕಾಪಟ್ಟ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಸುಂದರವಾಗಿದೆ ಈ ಏರಿಯಾಗೆ. ಇಲ್ಲಿ ಏನೋ ಫಂಕ್ಷನ್ ನಡೀತಾ ಇತ್ತು ಅನ್ಸುತ್ತೆ. ನಾವು ಹೋಗಿದ್ದಿನ ಇದೆಲ್ಲ ಹಾಕಿದ್ದಾರೆ, ಏನೋ ಟೆಂಟ್. ಎಕ್ಸಲೆಂಟ್ ಆಗಿದೆ ಈ ಸ್ಟ್ಯಾಚ್ಯೂ ಅಂತ. ಸಿಕ್ಕಾಪಟ್ಟ ಚೆನ್ನಾಗಿದೆ. ಜೈ ವೀರಾಂಜನೇಯ, ಜೈ ಹನುಮಾನ್. ಹನುಮಾನ್ ಅಂದರೆ ತುಂಬಾ ಶಕ್ತಿಶಾಲಿ. ಅದಕ್ಕೆ ತುಂಬಾ ಜನ ಧೈರ್ಯ ಶಕ್ತಿ ಕೊಡ್ತಿರ್ತಾರೆ. ಈ ಊರಲ್ಲೇ ಇದು ನನಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಅನಿಸ್ತು. ತುಂಬಾ ಜನ ನೋಡಿರ್ಬೋದು, ಬಟ್ ನನಗೆ ಇದು ನೋಡಿ ತುಂಬಾ ದಿವಸ ಆಗಿತ್ತು. ಇನ್ನೊಂದು ಐಟಮ್ ಇದೆ ಅಲ್ಲಿ. ಇದು ಆಂಧ್ರದ ಸ್ಪೆಷಲ್ ಪಾಗನ್ ಪಪ್ಪು. ಇದನ್ನ ನೋಡಿ ವಿಡಿಯೋ ಮಾಡ್ಬೇಕನ್ನಿಸ್ತು, ಮಾಡಿದೆ. ಇದು ಹೊಸದಾಗೆ ಒಂದು ಬ್ರಿಡ್ಜ್ ನಿರ್ಮಾಣ ಆಗ್ತಿದೆ. ಇದೇ ನದಿ ಹೇಳಿದ್ದೆ ನಾನು, ವಾಟರ್ ಇಲ್ಲ. ತುಂಬಾ ಬ್ಯೂಟಿಫುಲ್ ಆಗಿದೆ. ಈ ಏರಿಯಾಗೆ ಬಂದಾಗ ಈ ಆಂಜನೇಯ ಸ್ವಾಮಿನ ಟೆಂಪಲ್ನ ಭೇಟಿ ಮಾಡಿ. ಮತ್ತೆ ನಾವು ವೇಂಪಲ್ಲಿ ರಿಟರ್ನ್. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್. ಸಿ ಯು ನೆಕ್ಸ್ಟ್ ವಿಡಿಯೋ.